ಜೈ ಶ್ರೀರಾಮ್. ಎಲ್ಲರಿಗೂ ಹ್ಯಾಪಿ ಯುಗಾದಿ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟಿಗೆಲ್ಲ ಯುಗಾದಿ ಆಗೋಗಿರ್ತೈತೆ. ಆದ್ರೂ ಹ್ಯಾಪಿ ಯುಗಾದಿ. ಎಲ್ಲರೂ ಚೆನ್ನಾಗಿರ್ರಿ, ಸುಖ ಸಂತೋಷದಿಂದ ಬರ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಡಿಸ್ಕ್ರಿಪ್ಷನ್ ಆಗಲಿ ಇವಾಗ ವಿಡಿಯೋ ಟೈಟಲಲ್ಲಿ ನೀವು ನೋಡಿರ್ತೀರ ಏನು ವಿಡಿಯೋ ಅಂತ. ಅದೇ ನನ್ನ ರೆಸ್ಯೂಮ್ ಬಗ್ಗೆ ನಾನು ಹೆಂಗೆ ರೆಸ್ಯೂಮ್ ಮಾಡಿದೆ, ಎಷ್ಟು ಸತಿ ಎಡಿಟ್ ಮಾಡಿದೆ, ನನ್ನ ಫೈನಲ್ ಪ್ರಾಡಕ್ಟ್ ಏನು ಬಂತು ಅಂತ ಡಿಸ್ಕಸ್ ಮಾಡೋಣ. ನಾರ್ಮಲಾಗಿ ಹಿಂಗೆ ಫೇಸ್ ಟು ಫೇಸ್ ಡಿಸ್ಕಸ್ ಅಂತ ಎಷ್ಟೊತ್ತಂತ ಮಾಡ್ತೀರ, ಹೌದಾ? ಅದು ಬೇರೆ ಇವತ್ತು ಯುಗಾದಿ, ನಾನು ಪಿ ಜಿಯಲ್ಲಿ ಇದ್ದೀನಿ, ನನ್ನ ಜೊತೆ ಕೆಟಲ್ ಇದೆ, ಏನೋ ಒಂದು ವೆರೈಟಿ ಇರಬೇಕಲ್ಲ. ಅದಕ್ಕಾಗಿ ಇನ್ಸ್ಟೆಂಟ್ ಪನ್ನೀರ್ ಮ್ಯಾಗಿ ಮಾಡ್ತಾಯಿದ್ದೀನಿ. ಗೊತ್ತು, ಹಬ್ಬ ಅಂದರೆ ಹೋಳಿಗೆ, ಮನೆ, ಊರು, ಅದೇ ಒಂದು ಬೇರೆ ಲೆವೆಲ್. ಆದ್ರೂ ನಮ್ಮನ್ನು ನಾವು ಸಂತೋಷವಾಗಿ ಇಟ್ಕೊಳ್ಬೇಕಲ್ಲ, ಏನೊಂದು ಮಾಡ್ತಿರ್ಬೇಕು. ಇಲ್ಲಾಂದರೆ ಅದೇ ಬೋರ್ ಅನಿಸ್ಬಿಡುತ್ತೆ. ಹಂಗೆ ಸುಮ್ಮನೆ ಮಾತಾಡ್ತಿದ್ರು ಅಷ್ಟೇನು ಚೆನ್ನಾಗಿರಲ್ಲ. ಹಂಗೆ ಅದಕ್ಕಂತಲೇ ಕುಕ್ಕಿಂಗ್ ಮಾಡ್ಕೊತ ಸ್ಟಾರ್ಟ್ ಮಾಡೋಣ. ಓಕೆ. ಮೇನ್ಲಿ ನಾನೇನು ದೊಡ್ಡ ಪ್ರೋ ಅಲ್ಲ. ಅಂದರೆ ಇವಾಗ ನೀವು ಕಾಮನ್ ಆಗಿ ನೀವು ಯೂಟ್ಯೂಬಲ್ಲಿ ರೆಸ್ಯೂಮ್ ಬಗ್ಗೆ ಸರ್ಚ್ ಮಾಡಿದ್ರೆ ಸಾಕಷ್ಟು ಬರ್ತಾವೆ, ಹೌದಾ? ಇವಾಗ ಬೇರೆ ಬೇರೆ ಕರ್ನಾಟಕದವರೆಲ್ಲ, ಹಿಂದಿಯವರು, ಎಲ್ಲ ಭಾಷೆಯವರು ರೆಸ್ಯೂಮ್ ಮೇಲೆ ಮಾಡಿರ್ತಾರೆ. ಪನ್ನೀರ್ದು ರೆಸ್ಯೂಮ್ ಮೇಲೆ ಮಾಡಿರ್ತಾರೆ. ಇವಾಗ ನಾನೇನು ಅದರಲ್ಲಿ ಹೇಳೋದೇನೈತೆ ಹೇಳು, ಆದರೆ ಇವಾಗ ಒಂದು ಹೇಳ್ಬೋದು, ಆದರೆ ಎಲ್ಲ ರೆಸ್ಯೂಮೇ ಸೇಮ್ ಇದಲ್ಲ, ಹೌದಾ? ಇವಾಗ ನನ್ನ ರೆಸ್ಯೂಮೆ ನೀವು ಕಾಪಿ ಮಾಡಿದರೆ ಅನ್ಕೋ, ಮೀನ್ಸ್ ಟೆಂಪ್ಲೇಟ್ ಆಗಲಿ ಏನೇನಾಗಲಿ, ಆದರೆ ನನ್ನ ಕಂಟೆಂಟ್ ನಿಮ್ಮ ಕಂಟೆಂಟ್ ಮ್ಯಾಚ್ ಆಗಲ್ಲ, ಹೌದಾ? ನೀವು ಜಾಸ್ತಿ ಇಂಟರ್ನ್ಶಿಪ್ ಮಾಡಿರ್ಬೋದು, ಇನ್ನೊಬ್ಬರು ಜಾಸ್ತಿ ಪ್ರಾಜೆಕ್ಟ್ ಮಾಡಿರ್ಬೋದು, ಹೌದಾ? ನೀವು ಈ ಕಂಟೆಂಟ್ನ ಹೆಂಗೆ ಅಲೈನ್ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು. ಫಸ್ಟ್ ಮಿಸ್ಟೇಕ್ ಏನು ಮಾಡೋದು ಗೊತ್ತಾ ನೀವೆಲ್ಲ? ಇನ್ಬಿಲ್ಟ್ ಟೆಂಪ್ಲೇಟ್, ಯಾವುದೋ ಆನ್ಲೈನ್ ಆಗಿರಲಿ, ಭಾಳ ವೆಬ್ಸೈಟಲ್ಲಿ ಇನ್ಬಿಲ್ಟ್ ಟೆಂಪ್ಲೇಟ್ ಬರ್ತಾವೆ. ಆ ಟೆಂಪ್ಲೇಟ್ನ ತೊಗೊಂಡು ಅದನ್ನೇ ಎಡಿಟ್ ಮಾಡಿದರೆ ಪಕ್ಕ ಆಗಲ್ಲ. ಆಗೋ ಚಾನ್ಸಸ್ ಭಾಳ ಕಡಿಮೆ. ಫುಲ್ ಆಗಲ್ಲ ಅಂತಲ್ಲ, ಆಗ್ಬೋದು. ಆದರೆ ನಾನು ನನ್ನ ಸ್ವಂತ ಟೆಂಪ್ಲೇಟ್ ಕ್ರಿಯೇಟ್ ಮಾಡಿ ನನ್ನ ಸ್ವಂತ ಕಂಟೆಂಟ್ ಟೈಪ್ ಮಾಡತನ ನಂದು ಏನದು ಆಮೇಲೆ ಶಾರ್ಟ್ ಲಿಸ್ಟ್ ಆಗಿಲ್ಲ, ಆದ್ರೂ ಒಂದು ರೇಂಜಿಗೆ ಸೆಲೆಕ್ಟ್ ಆಗ್ತಿತ್ತು ನಂದು ರೆಸ್ಯೂಮೆ. ಹಂಗೆ ಅಪ್ಡೇಟ್ ಮಾಡ್ಕೊಂತ, ಕಂಟಿನ್ಯೂಸ್ ಅಪ್ಡೇಟ್ ಮಾಡ್ಕೊತ ಹೋಗ್ತಿದ್ದೆ. ಏನೋ ಒಂದು ಸ್ಟ್ಯಾಕ್, ಇವಾಗ ಟೆಕ್ನಾಲಜಿ ಕಲ್ತಿರೆ ಆ ಟೆಕ್ನಾಲಜಿನ ಇಂಪ್ಲಿಮೆಂಟ್ ಮಾಡ್ತಿದ್ದೆ. ಇವಾಗ ಇನ್ನೊಂದು ಸೆಕೆಂಡ್ ತಪ್ಪು ಏನಂದರೆ, ಇದು ಪನ್ನೀರ್ ಮಾಡ್ಕೊಂತ ಹೇಳ್ತೀನಿ, ಒಂದು ನಿಮಿಷ. ಸೆಕೆಂಡ್ ತಪ್ಪು ನೀವು ಏನು ಮಾಡ್ತೀರಾ ಅಂದರೆ, ನೀವು ಕಂಟೆಂಟ್ನ ಹೆಂಗೆ ಅಲೈನ್ ಮಾಡ್ತೀರಾ, ನೀವು ಫಸ್ಟ್ ಪ್ರಿಯಾರಿಟಿ ಮಾಡ್ಕೊಳ್ಬೇಕು. ನಾನು ಫಸ್ಟ್ ಏನು ತೋರಿಸ್ಬೇಕು ಇಂಟರ್ವ್ಯೂವರ್ ನನ್ನಲ್ಲಿ ಏನು ಕ್ವಶನ್ ಕೇಳಬೇಕು ಅಂತ ನೀವೇ ಕ್ವಶನ್ನ ಉತ್ಪಾದನೆ ಮಾಡಬೇಕು. ಆ ರೆಸ್ಯೂಮ್ ನೋಡಿದ್ರೆ, ಇದೇ ಕ್ವಶನ್ ಕೇಳ್ತಾನಂತ ನಿಮ್ಗೆ ಅವಾಗ ಗೊತ್ತಾಗಬೇಕು. ಪ್ರತಿಯೊಂದು ಪಾಯಿಂಟ್ನ ನೋಟ್ಔಟ್ ಮಾಡಬೇಕು ನೀವು. ಇಲ್ಲಾಂದರೆ ಬೋಲ್ಡ್ ಮಾಡಿರಿ, ಇಲ್ಲ ಡಾರ್ಕ್ ಮಾಡಿರಿ ಅಂತ ಮಾಡಬೇಕು. ಅಷ್ಟೇ. ಚೆನ್ನಾಗಿ ಕೈ ತೊಳ್ಕೊರಿ, ಪೀಸ್ ಮಾಡಿರಿ. ಇವಾಗ ಏನೋ ಬೆಂಗಳೂರಲ್ಲಿ ಫೇಕ್ ಪನ್ನೀರ್ ಮಾಡ್ತಾ ಇದಾರಂತ. ಇದು ಫೇಕ್ ಅಲ್ಲ, ಇದು ಕಂಪ್ನಿದೆ, ಹೆರಿಟೇಜ್ದು. 120 ರೂಪಾಯಿ ಇದು. ಕಾಮನ್ ಆಗಿ ನಾನು ಇದರಲ್ಲಿ ಮೊಟ್ಟೆ ಹಾಕ್ತಿದ್ದೆ. ಇವತ್ತು ಹಬ್ಬ ಅಂತ ಪನ್ನೀರ್, ಸ್ಪೆಷಲ್ ಪನ್ನೀರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಎಲ್ಲಿದ್ದೆ ನಾನು? ರೆಸ್ಯೂಮೆ. ಇನ್ನೊಂದು ಥರ್ಡ್ ಪಾಯಿಂಟ್ ಏನಂದರೆ, ರೆಸ್ಯೂಮೆಯಲ್ಲಿ ಸಮ್ಮರಿ ಹಾಕ್ತಾರೆ, ಗೊತ್ತಾ? ಸ್ಟಾರ್ಟಿಂಗ್ ಪೋರ್ಷನ್ ಇರುತ್ತೆ ನೋಡ್ರಿ, ಸಮ್ಮರಿ ಅಂತ. ಅದು ತಪ್ಪು ಹಾಕೋದು. ಸಮ್ಮರಿಯಲ್ಲಿ ಏನು ಹಾಕಿರ್ತಾರೆ, ಐ ಆಮ್ ಒಬಿಡಿಯಂಟ್, ಐ ಆಮ್ ಬ್ರಿಲಿಯಂಟ್, ಐ ಆಮ್ ಎಂಥೂಸಿಯಾಸ್ಟಿಕ್, ಅವೆಲ್ಲ ಅವನೇನು ನೀನು ಬರ್ದು ಕೂಡ ನಂಬಿಡ್ತಾನ, ಇವನು ಎಂಥೂಸಿಯಾಸ್ಟಿಕ್, ಇವನು ಕರ್ಕೊಂಡು ಬಿಡೋಣ ಅಂತ. ಇಲ್ಲ, ಹಂಗಾಗಲ್ಲ. ಅದಕ್ಕಾಗಿ ಆದಷ್ಟು ಕೆಲವೊಂದು ಕಡೆ ವರ್ಕ್ ಆಗುತ್ತೆ ಅದು ಸಮ್ಮರಿ, ಅದು ಪ್ರತಿಯೊಂದು ಕಡೆ ವರ್ಕ್ ಆಗಲ್ಲ. ಆಯ್ತು, ಅದು ಹೋಗ್ತಾ ಇರುವಾಗ ಅಪ್ಡೇಟ್ ಆಗ್ತಾ ಇರಬೇಕು. ಅದೊಂದು ಸಮ್ಮರಿ ಒಂದು ತೆಗೆದ್ಬಿಡ್ರಿ. ನಿಮಗೆ ಬೇಕಿದ್ರೆ ಇಡ್ರಿ, ನಂದು ಒಪಿನಿಯನ್ ಹೇಳ್ತಾ ಇದ್ದೀನಿ. ನಾನೇ ದೊಡ್ಡ ಸಾಚ ಇವಂದೆ ಎಲ್ಲ ಕೇಳೋಣ ಅಂತ ಅಲ್ಲ. ಏನೋ ನೀವೆಲ್ಲ ರೆಸ್ಯೂಮ್ ಬಗ್ಗೆ ಹೇಳ್ರಿ ಅಂದ್ರಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ರೆಸ್ಯೂಮೆ ಈ ವಿಡಿಯೋ ಇಲ್ಲಿ
ಪೇಸ್ಟ್ ಮಾಡ್ತೀನಿ, ನೋಡ್ತಾರೆ ಆಮೇಲೆ ಎಡಿಟ್ ಟೈಮಲ್ಲಿ. ಆಮೇಲೆ ಥರ್ಡ್ ಮಿಸ್ಟೇಕ್, ಥರ್ಡ್ ಪಾಯಿಂಟ್ ಐತಲ್ಲ, ಇವಾಗ ಫೋರ್ತ್ ಪಾಯಿಂಟ್ ಏನಂದರೆ ಫೋಟೋ ಯಾರು ಮಾಡೋದು. ಯಾರನ್ನ ಆಗಲಿ ಫೋಟೋ ನೋಡಿ ಜಾಬ್ ಕೊಡ್ತಾರ ನಿಮ್ಗೆ? ಇಲ್ಲ, ಹೌದಾ? ಫಸ್ಟ್ ಫೋಟೋ ತೆಗ್ದಾಕ್ರಿ. ಇಷ್ಟ ಆಗಿದ್ರೆ ಇರ್ಬೋದು, ಅದು ಪರ್ಟಿಕ್ಯುಲರ್ ಕೆಲವೊಂದು ಕಂಪ್ನಿಯಲ್ಲಿ ಫೋಟೋಸ್ ಕೇಳ್ತಾರೆ. ಅವ್ರು ಕೇಳಲ್ಲ ಅಂತಲ್ಲ, ರೆಸ್ಯೂಮ್ ಮೇಲೆ ಫೋಟೋ ಇರಬೇಕು ಅಂತ ಅಂತಾರೆ. ಆದರೆ ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ರೆಸ್ಯೂಮ್ ಮೇಲೆ ಫೋಟೋಸ್ ಅಸಲು ಕೇಳೋದು ಇಲ್ಲ. ಅದು ಒಂಥರ ರೂಲ್ಸೇ ಅಲ್ಲ ರೆಸ್ಯೂಮ್ ಮೇಲೆ ಹಾಕೋದು. ರೆಸ್ಯೂಮ್ ಏನು, ನಿಮ್ಮ ಟ್ಯಾಲೆಂಟ್ ಚೆಕ್ ಮಾಡೋಕೆ, ನಿಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡೋಕೆ ಒಂದು ಪೇಪರ್ ಅಷ್ಟೇ. ಫೇಸ್ ತೋರ್ಸಕ, ನೀನು ಸಮ್ಮರಿ ಹೇಳು, ನೀನು ಎಷ್ಟು ಒಬಿಡಿಯೆಂಟ್ ಹೇಳು. ನೀನು ಎಷ್ಟು ಒಬಿಡಿಯೆಂಟ್ ಇರಲಿ, ಅವ್ರು ನಿನ್ನ ಇಂಟರ್ವ್ಯೂ ಅಲ್ಲಿ ಎಲ್ಲ ಚೆಕ್ ಮಾಡಿ ಸಾಕ್ತಾರೆ, ಹೌದಾ? ನೆಕ್ಸ್ಟ್ 1 ನಿಮಿಷ ತೊಳ್ಕೊಂಡು ಬರ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ, ಆದಷ್ಟು ನಿಮ್ಮ ರೆಸ್ಯೂಮ್ನ ಒಂದೇ ಶೀಟಲ್ಲಿ ಇರೋಕ್ಕೆ ಟ್ರೈ ಮಾಡಿರಿ. 2-3 ಶೀಟ್ ಇಡೋಣ, ಅದು ಸ್ಕೋರ್ ಕವರ್ ಆಗುತ್ತೆ. ಒಬ್ಬೊಬ್ರು ಅದು ಯಾವುದೋ ರೆಸ್ಯೂಮ್ ಸ್ಕೋರ್ ಚೆಕ್ ಮಾಡ್ತಾರಲ್ಲ ಆನ್ಲೈನಲ್ಲಿ, 2-3 ಪೇಪರ್ ಇಟ್ಟರೆ ಅದೊಂದು ರೆಸ್ಯೂಮ್ ಸ್ಕೋರ್ ಭಾಳ ಆಗಿಬಿಡ್ತೈತೆ. ಎಲ್ಲ ಒಂದೇ ಪೇಪರಲ್ಲಿ ಅದೇ ರೆಸ್ಯೂಮ್ ಸ್ಕೋರ್ನ ಜಾಸ್ತಿ ಮಾಡೋಕ್ಕೆ ನೋಡ್ಬೇಕು ನೀವು. ಅದಕ್ಕೇನೋ ಅಂತಾರ, ನೆನಪಾಗ್ತಿಲ್ಲ, ಇರಲಿ. ಅದು ಇರಲಿ ಬಿಟ್ಟಾಕಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ ಅವೆಲ್ಲ. ಆದಷ್ಟು ಒಂದೇ ಪೇಜಲ್ಲಿ ಮೇಂಟೈನ್ ಮಾಡುವಾಗ ಇಡ್ಕೊಳ್ಳಿ, ಆಯ್ತಾ? ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ರಿಪ್ರೇಷನ್ ಆಯಿತು. ಇದಕ್ಕೆ ಬೇಕಾದ ಸಾಮಗ್ರಿಗಳು ಹೇಳಿಲ್ಲಲ್ಲ, ಪನ್ನೀರು, ಬೆಣ್ಣೆ, ಇದು ಆಪ್ಷನಲ್ ಇದೆ. ಯಾಕಂದರೆ ನಾವು ಇವಾಗ ಮ್ಯಾಗಿ ಮಾಡ್ತೀವಲ್ಲ, ಅದು ಮ್ಯಾಗಿ 2 ಮ್ಯಾಗಿ ಅಂಟ್ಕೊಳ್ಬಾರ್ದು, ಚಿಪ್ ಆಗಬಾರ್ದು, ಬಿಡಿ ಆಗಿ ತಿನ್ನೋಕ್ಕೆ ಚೆನ್ನಾಗಿರಲಿ ಅಂತ. ಮತ್ತು ಒಂದು ಹಿಪ್ಪಿ, ನಾನು ಹಿಪ್ಪಿ ಪ್ರಿಫರ್ ಮಾಡೋದು. ನೀವು ಮ್ಯಾಗಿ ಬೇಕಿದ್ರೆ ಮ್ಯಾಗಿ ಹಾಕರಿ, ಹಾಗೆ ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್ಸ್ ಹಾಕ್ಬೋದು. ಇವಾಗ ನಾನು ಇಲ್ಲಿ ಮಾಡೋದು ಬೇರೆ ಟೈಪ್, ಮನೇಲಿದ್ದರೆ ಬೇರೆ ಟೈಪ್ ಮಾಡ್ತೀನಿ. ಮನೇಲಿದ್ದರೆ ಫಸ್ಟು ಆಯಿಲ್ ಹಾಕಿ ವೆಜಿಟೇಬಲ್ ಫ್ರೈ ಮಾಡಿ, ಆಮೇಲೆ ಮಸಾಲ ಫ್ರೈ ಮಾಡಿ, ಆಮೇಲೆ ಪನ್ನೀರ್ ಫ್ರೈ ಮಾಡಿ, ಆಮೇಲೆ ನೀರು ಹಾಕಿ ಲಾಸ್ಟಿಗೆ ಮ್ಯಾಗಿ ಹಾಕ್ತೀನಿ. ಆದರೆ ಇವಾಗ ಏನು ಮಾಡ್ತಾ ಇದ್ದೀನಿ ಅಂದರೆ, ಪನ್ನೀರ್ ಇದೆಯಲ್ಲ, ಫಸ್ಟ್ ಈ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮೇಲೆ ಬೆಣ್ಣೆ ಹಾಕಿ ಫ್ರೈ ಮಾಡಿ, ನೀರು ಹಾಕಿ, ಆಮೇಲೆ ಆ ಪನ್ನೀರ್ ಫ್ರೈ ಮಾಡುವಾಗನೇ ಹಿಪ್ಪಿ ಮ್ಯಾಗಿ ಮಸಾಲಾನ ಹಾಕಿ ಫ್ರೈ ಮಾಡೋಣ. ಆಮೇಲೆ ನೀರು ಹಾಕಿ ಮ್ಯಾಗಿ ಹಾಕಿ ತಿರ್ಸ್ತಾ ಇರೋದು. ಕೆಟಲಲ್ಲಿ ಬರೀ ಚಾಯ್ ಯೋಜನೆ ಮಾಡೋದು. ಆದರೂ ನಾವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ವಿ. ನಾನಿಂದ ಮ್ಯಾಗಿ ಮಾಡ್ತಾಯಿದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ಚಿಕನ್ ಮಟನ್ ಎಲ್ಲ ಇದರಲ್ಲೇ ಮಾಡ್ತಾಯಿದ್ದಾರೆ, ಗೊತ್ತಾ? ಇರಲಿ, ಸ್ಟಾರ್ಟ್ ಮಾಡೋಣ. ಎಲ್ಲಿದ್ನೇ ರೆಸ್ಯೂಮಲ್ಲಿ ಇದ್ನಲ್ಲ, ಅಷ್ಟೇ. ಇವಾಗ ನನ್ನ ರೆಸ್ಯೂಮ್ ಬಗ್ಗೆ ಮಾತಾಡೋಣ ಅಂದರೆ, ನನ್ನ ರೆಸ್ಯೂಮಲ್ಲಿ ಫಸ್ಟ್ ನಾನು ಹಾಕಿದ್ದೆ ಇಂಟರ್ನ್ಶಿಪ್ ಪೋರ್ಷನ್, ಎಕ್ಸ್ಪೀರಿಯನ್ಸ್. ನಾನು ಈ ಎಕ್ಸ್ಪೀರಿಯನ್ಸ್ ಪೋರ್ಷನ್ ಐತಲ್ಲ ಬ್ಲಾಗು, ಅಲ್ಲಿ ನಾನು ಏನೇನು ಎಕ್ಸ್ಪೀರಿಯನ್ಸ್ ಐತೆ. ಯಾಕಂದರೆ ನಾನು ಭಾಳ ಇಂಟರ್ನ್ಶಿಪ್ಸ್ ಮಾಡೀನಿ. ಅದಕ್ಕಾಗಿ ನನಗೇನು ಬೇಕಿತ್ತು, ಇಂಟರ್ವ್ಯೂವಲ್ಲಿ ಮೇನ್ ಕಾನ್ಸಂಟ್ರೇಟ್ ಇಂಟರ್ನ್ಶಿಪ್ ಮೇಲೆ ಮಾಡಬೇಕಾಗಿತ್ತು ಅಂತ ಫಸ್ಟ್ ಆಗಿದೆ. ನೋಡಿರಿ ನಂದು ಏನು ಲಕ್, ಅವ್ರು ನನ್ನ ಇಂಟರ್ನ್ಶಿಪ್ಪೇ ನೋಡಿಲ್ಲ, ಡೈರೆಕ್ಟ್ ನನ್ನ ಪ್ರಾಜೆಕ್ಟ್ಗೆ ಹೋದ್ರು. ಪ್ರಾಜೆಕ್ಟ್ಲಿಂದ ಸ್ಟಾರ್ಟ್ ಮಾಡಿದರು, ಆಮೇಲೆ ಟೆಕ್ನಿಕಲ್ ಬಗ್ಗೆ ಸ್ಟಾರ್ಟ್ ಮಾಡಿದರು, ಆಮೇಲೆ DSA ಕ್ವಶನ್ಸ್ನ ಕೇಳಿದರು. ರೆಸ್ಯೂಮ್ ಎಷ್ಟೇ ಚೆನ್ನಾಗಿರಲಿ, DSA ಇರಬೇಕು ನಿಮ್ಗೆ. DSA C++ ನಾನು ಪ್ರಿಫರ್ ಮಾಡಿದ್ದು. ನೀವು ಜಾವಾ ಬೇಕಿದ್ರೆ ಜಾವಾ ಮಾಡಿರಿ, ಪೈಥಾನ್ ಬೇಕಿದ್ರೆ ಪೈಥಾನ್ ಮಾಡಿರಿ, ನಿಮ್ಮ ಇಷ್ಟ. DSAನೂ ಇರಬೇಕು. ರೆಸ್ಯೂಮ್ ಒಂದೇ ಶಾರ್ಟ್ ಲಿಸ್ಟ್ ಆಗಿತ್ತು, ಅದೇನು ನಡೆಯಲ್ಲ. ನೀವು ರೆಸ್ಯೂಮ್ ಎಷ್ಟೇ ಚೆನ್ನಾಗಿದ್ರು DSA ಪಕ್ಕ ಕೇಳ್ತಾರೆ ದೊಡ್ಡ ಕಂಪ್ನಿಯಲ್ಲಿ. ಸಣ್ಣ ಕಂಪ್ನಿ 4 lakhs ಮೀನ್ಸ್ 4 lakhs ಅನ್ನಂಗೆ ಬರೋಲ್ಲ, 2-3 lakhs ಪ್ಯಾಕೇಜ್ ಇರೋನ್ನ ಅಷ್ಟು ರೆಸ್ಯೂಮೆ ಕೇಳಲ್ಲ. ಬೈ ಚಾನ್ಸ್ ನೀವು ಲಕ್ಕಿದ್ರೆ ಕೇಳೋದು ಅಷ್ಟೇ. ಆದರೂ ಐ ಆಮ್ ಸೋ ಗ್ಲ್ಯಾಡ್ ದಟ್ ನನಗೆ ಇನ್ಫೋಸಿಸ್ ಅಂತ ಕಂಪ್ನಿ ಸಿಕ್ತು. ನಾನು ಹೊರಗೆ ಭಾಳಷ್ಟು ಕೇಳ್ಪಟ್ಟಿದ್ದೆ, ಇನ್ಫೋಸಿಸು ಭಾಳ ಸ್ಟ್ರೆಸ್ ಇರುತ್ತೆ ಜಾಬ್, ಹಂಗೇನಿಲ್ಲ, ಎಲ್ಲ ಫ್ರೆಂಡ್ಲಿ ಇದ್ದಾರೆ, ಮ್ಯಾನೇಜರ್ಸ್ ಫ್ರೆಂಡ್ಲಿ ಇದ್ದಾರೆ, HRs ಫ್ರೆಂಡ್ಲಿ ಇದ್ದಾರೆ. ನನ್ನ ಪುಣ್ಯಕ್ಕೆ
ಕೊಲೀಗ್ಸೂ ಭಾಳ ಒಳ್ಳೆಯವ್ರು ಸಿಗ್ಯಾರ. ಹಂಗೇನಿಲ್ಲ, ಎಲ್ಲರೂ ಅಂತಿರ್ತಾರಲ್ಲ, ಏ ಇಪ್ಪಿಯಲ್ಲಿ 2 ಚೀಟಿ ಕೊಡ್ತಾರ, ಟ್ಯಾಗ್ ಬಿಫೋರ್ ಸರ್ವಿಂಗ್ ಅಂತ, ಸ್ಪೆಷಲ್ ಟಾಪಿಕ್ಸ್. ಬಹಳ ದಿವಸ ನಾನು ರೀಸೆಂಟ್ ಮನೆಗೆ ಹೋದಾಗ ಇಪ್ಪಿ ಮಾಡಿದ್ದೆಪ್ಪ. ಬರೀ ಒಂದೇ ಚೀಟಿ ಇತ್ತು, ಇದೊಂದು ಚೀಟಿ ಐತೆ ಸ್ಪೆಷಲ್ ಟಾಪಿಕ್ಸ್ ಅಂತ. ನೋಡಿ ಗೈಸ್, ಹಬ್ಬದ ದಿವಸ ಎಲ್ಲ ಎಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೀನಿ ನೋಡಿ. ಇದು ಇಲ್ಲೇನಂದ್ರೆ ತಿನ್ನೋಕ್ಕಿಂತ ಮುಂಚೆ ಇವಾಗ ಅವ್ರಿಗೇನು ಚಿಲ್ಲಿ ಫ್ಲೇಕ್ಸ್ ಪಿಜ್ಜಾ ಮೇಲೆ ಹಂಗೆ ಹಾಕೋದು. ಇದು ಬಾಯ್ಲಿಂಗ್ದಾಗ ಹಾಕೋದಂತ. ನೈಸ್ ಅಲ್ಲ? ಇರಲಿ, ಸ್ಟಾರ್ಟ್ ಮಾಡೋಣ. ಫಸ್ಟು ನಾವು ಕೆಟಲು ಲೋ ಫ್ಲೇಮಲ್ಲಿಟ್ಟು ಆನ್ ಮಾಡ್ಕೊಳ್ಳೋಣ. ಇದು ಟೋಟಲಿ ಆಪ್ಷನಲ್ಲ, ನೀವು ಹಾಕ್ಬೇಕಂತ ಏನಿಲ್ಲ. ನೀವು ಬೇಕಿದ್ರೆ ಡೈರೆಕ್ಟ್ ಫ್ರೈ ಮಾಡ್ಕೊಂಡು ಫ್ರೈ ಮಾಡ್ಬೋದು. 1 ನಿಮಿಷ. ಹೇಳಿದ್ದೆ ನಾನು ಇಂಟರ್ನ್ಶಿಪ್ದು ಹಾಕಿದ್ದೆ ಅಂದಿದ್ನಲ್ಲ. ಫಸ್ಟ್ ಇಂಟರ್ನ್ಶಿಪ್ದು ಹಾಕಿದ್ದೆ. ಇಂಟರ್ನ್ಶಿಪ್ ಹಾಕಿದ್ಮೇಲೆ ಪ್ರಾಜೆಕ್ಟ್ಸ್ ಹಾಕಿದ್ದೆ. ಯಾಕಂದರೆ ಪ್ರಾಜೆಕ್ಟ್ಸ್ ನಾನು ಬ್ಲಾಕ್ ಚೈನ್ ಮೇಲೆ ಮಾಡಿದ್ದೆ. ಬ್ಲಾಕ್ ಚೈನ್ ಗೊತ್ತಲ್ಲ, ಟ್ರೆಂಡಿಂಗ್ ಟೆಕ್ನಾಲಜಿ, ಅದು ಬೇರೆ. ಹೌದಾ? ನಾನು ಅನ್ಕೊಂಡಿದ್ದಂಗೆ ಆಯಿತು. ನಂದೊಂದು 15 ನಿಮಿಷ ಬ್ಲಾಕ್ ಚೈನ್ ಮೇಲೆ ಹೋಯ್ತು. ಬ್ಲಾಕ್ ಚೈನ್ ಅಂದರೆ ಏನು, ಬ್ಲಾಕ್ ಚೈನ್ ಅಂದರೆ ಬ್ಲಾಕ್ ಚೈನ್ ಯಾವ ಲ್ಯಾಂಗ್ವೇಜ್ ಮೇಲೆ ಬರ್ದಿ. ನಾನು ಬ್ಲಾಕ್ ಚೈನ್ ಪೈಥಾನ್ ಮೇಲೆ ಬರ್ದಿದ್ದೆ. ಅದು ಪೈಥಾನ್ ಮೇಲೆ ಕೇಳಿದರು. ಅಂದರೆ ಬ್ಲಾಕ್ ಚೈನ್ ಅಂದರೆ ಅದರಲ್ಲಿ ಭಾಳ ಟಾಪಿಕ್ಸ್ ಕವರ್ ಆಗ್ತಾವೆ. ಕ್ರಿಪ್ಟೋಗ್ರಾಫಿ ಎಲ್ಲ ಕವರ್ ಆಗುತ್ತಾ. ಅದಕ್ಕೆ ಎಲ್ಲ ಕೇಳೋಕೆ ನಂದು ಅಲ್ಲೇ ಒಂದು 15 ಮಿನಿಟ್ಸ್ ಆಯಿತು. ಹೌದಾ? ಸ್ವಲ್ಪ ಬೆಣ್ಣೆ ಕರಗಿದ್ಮೇಲೆ ನಾವು ಮಸಾಲ ಹಾಕೋಣ. ಮಸಾಲ ಹಾಕ್ಕೊಂಡು ನಮ್ಮ ಪನ್ನೀರ್ನ ಫ್ರೈ ಮಾಡ್ಕೊಳ್ಳೋಣ. ಎಲ್ಲಿದ್ದೆ ನಾನು? ಸಾರಿ, ಇವಾಗ 2 ಮಾಡೋಕ್ಕಲ್ಲ, ಏನು ಅಡ್ಜಸ್ಟ್ ಆಗಿದೆನಾ? ಹಾಂ, ನಂದು ಸೆಕೆಂಡ್ ಪೋರ್ಷನ್ ಏನಿತ್ತು ಪ್ರಾಜೆಕ್ಟ್ ಇತ್ತು. ಥರ್ಡ್ ಪೋರ್ಷನ್ ಏನಿತ್ತು ನನ್ನ ಟೆಕ್ನಾಲಜಿ, ಅಂದರೆ ಸ್ಟ್ಯಾಕ್ಸ್, ನನ್ನ ಜಾವಾ, ಪೈಥಾನ್, C++, SQL ಒಂದು ಇಷ್ಟೇ ಹಾಕಿದ್ದೆ. SQL ಅಷ್ಟೇ 4-5 ಸ್ಟ್ಯಾಕ್ಸ್ ಹಾಕಿದ್ದೆ. ನೀವು ನೋಡ್ಬೋದು ನನ್ನ ರೆಸ್ಯೂಮಲ್ಲಿ 4-5 ಸ್ಟ್ಯಾಕ್ಸ್ ಹಾಕಿದ್ದೆ ಅಷ್ಟೇ. ಆಮೇಲೆ ಬಂದು ನಂದು ಇದು ಎಜುಕೇಷನ್ ಹಾಕಿದ್ದೆ. ನೀವು ಬೇಕಿದ್ರೆ ಎಜುಕೇಷನ್ ನಿಮ್ಮ CGP 9 ಇತ್ತು, 9.5 ಇತ್ತು, ಚೆನ್ನಾಗಿ ಶೋಕೇಸ್ ಮಾಡೋ ಥರ CGP ಇತ್ತು ಅನ್ಕೋ, ಫಸ್ಟೇ ಹಾಕ್ಬಿಡ್ರಿ. ಅದು ಒಂದು ಗುಡ್ ಇಂಪ್ರೆಷನ್ ಬೆಳೆಸ್ತೈತೆ. ಹೌದಾ? ಅದು ನನಗೇನು, ನನ್ನ ಆ್ಯಾವ್ರೇಜ್ 8.3 ಇತ್ತು. ಅದಕ್ಕೆ ನಾನು 4th ಪ್ಲೇಸಲ್ಲಿ ಅದು ಹಾಕಿದ್ದೆ. ಆಮೇಲೆ ನನ್ನ ಹಾಬೀಸ್ ಆಗಲಿ, ನನ್ನ ಸರ್ಟಿಫಿಕೇಷನ್ಸ್ ಆಗಲಿ, ಅವೆಲ್ಲ ಒಂದೊಂದು ಲೈನೇ. ಮತ್ತು ಸರ್ಟಿಫಿಕೇಷನ್ ಬೇರೆ ಪೋರ್ಷನು, ಮತ್ತು ಹಾಬೀಸಿಗೆ ಬೇರೆ ಬ್ಲಾಕು, ಮತ್ತು ಸ್ಕಿಲ್ಸ್ ಅವು ಇವು ಅಂತ ಬೇರೆ ಬೇರೆ ಮಾಡೋಕ್ಕೆ ಹೋಗ್ಬೇಡ್ರಿ. ಮಸಾಲ ಹಾಕ್ತಿದ್ದೀನಿ, ಬೆಣ್ಣೆ ಕರಗೈತೆ. ಇಪ್ಪಿಯಲ್ಲಿ ಏನು ಗೊತ್ತಾ, ಇಪ್ಪಿ ಮಸಾಲದಲ್ಲಿ ಒಂದು ಅಯ್ಯೋ ಕವರ್ ಬಿತ್ತು. ಇಪ್ಪಿ ಮಸಾಲದಲ್ಲಿನೇ ವೆಜಿಟೇಬಲ್ಸು ಎಲ್ಲ ಸಿಕ್ಬಿಡ್ತೈತೆ. ಕ್ಯಾರೆಟ್ ಆಗಲಿ ಅವೆಲ್ಲ ಕೊಟ್ಬಿಟ್ಟಿರ್ತಾರೆ ಇದ್ರಲ್ಲಿ. ಹೌದಾ? ನೀವು ಆದರೆ ಮ್ಯಾಗಿ ತೊಗೊರಿ, ಮ್ಯಾಗಿಯಲ್ಲಿ ಹಂಗಾಗಲ್ಲ. ನೀವಾಗ ಸಪ್ರೇಟಾಗಿ ನೀವು ವೆಜಿಟೇಬಲ್ಸ್ ಹಾಕ್ಲೇಬೇಕು. ಆದರೆ ಇಪ್ಪಿಯಲ್ಲಿ ಆ ಸಿಚುವೇಶನೇ ಇರಲ್ಲ. ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ತಿನ್ಬೋದು. ಟೇಸ್ಟೂ ಭಾಳ ಡಿಫ್ರೆನ್ಸ್. ಮ್ಯಾಗಿ ಆಗಲಿ ಇಪ್ಪಿ ಆಗಲಿ ಟೇಸ್ಟೂ ಭಾಳ ಡಿಫ್ರೆನ್ಸ್ ಬರ್ತದೆ. ನೀವು ಬೇಕಿದ್ರೆ ಟ್ರೈ ಮಾಡಿರಿ. ಅದೇ ನಿಮ್ಗೆ ಏನಾದರೂ ಇಂಟರ್ನ್ಶಿಪ್ ಚಲೋ ಮಾಡಿರ ಅನ್ಕೋರಿ, ಫಸ್ಟ್ ಇಂಟರ್ನ್ಶಿಪ್ಗೆ ಹಾಕ್ರಿ. ಇಲ್ಲ ನಿಮ್ಮದು ಪ್ರಾಜೆಕ್ಟ್ಸ್ ಚಲೋ ಇತ್ತು ಅನ್ಕೋರಿ, ಪ್ರಾಜೆಕ್ಟ್ಸ್ ಆದಷ್ಟು ಫೋಟೋನ ಆ್ಯಡ್ ಮಾಡೋದು ಅವಾಯ್ಡ್ ಮಾಡಿ. ಮತ್ತು ಸಮ್ಮರಿ ನಿಮ್ಮ ಕಂಪ್ನಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮ ಕಂಪ್ನಿ ಸಮ್ಮರಿ ಬೇಕು ಅಂತ ಅಂತಿತ್ತು ಅನ್ಕೋ, ಸಮ್ಮರಿ ಹಾಕಿರಿ. ಯಾಕಂದರೆ ಯಾರು ಸಮ್ಮರಿ ನೋಡಲ್ಲ. ನೀವೇ ನೋಡಿದ್ರಿಲ್ಲ, ನಂದು ಇಂಟರ್ನ್ಶಿಪ್ಸೇ ನೋಡಿಲ್ಲ. ನೀವು ಫ್ರೆಶರ್ ಅಂದಿದ್ದು ಕೂಡ ಅವ್ರು ಇಂಟರ್ನ್ಶಿಪ್ಪೂ ನೋಡಿಲ್ಲ. ಡೈರೆಕ್ಟ್ ಪ್ರಾಜೆಕ್ಟ್ ಕೇಳಿದ್ರು. ಆಮೇಲೆ ನಾನು ಜಾವಾ ಮೇಲೆ ಇಲ್ಲಿ ಬೆಂಗಳೂರಲ್ಲಿ ಕೋಚಿಂಗ್ ತೊಗೊತಿದ್ದೆ, ಅದ್ರ ಮೇಲೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಪನ್ನೀರ್ ಭಾಳ ಆಯ್ತು ಅನ್ನಿಸ್ತೈತೆ. ಎಲ್ಲಿ ಬಿಡು, ಪನ್ನೀರ್ ತಿಂದು ಸ್ಟ್ರಾಂಗ್ ಆಗಬೇಕು. ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಆಗಿಬಿಟ್ಟೈತೆ. ಬರೀ ಪನ್ನೀರ್ ಆಗತ್ತೇನೋ ಅನ್ನಿಸ್ತದೆ ನನಗೆ.
ಬಿಡ್ರಿ ತಿನ್ನೋಣ ಅಷ್ಟೇ ರೀ. ಕಲೀರಿ, ಚೆನ್ನಾಗಿ ಜಾಬ್ ತೊಗೊಳೋದು ಮಾತ್ರ ಭಾಳ ಕಷ್ಟ ಐತಿ. ಆದಷ್ಟು ನಾನು ನಿಮ್ಮ ಕಮೆಂಟ್ನ ಓದಿ. ಅದು ಇನ್ನೊಂದು ಕಮೆಂಟ್ ನನಗೆ ಅರ್ಥನೂ ಆಗಲ್ಲ, ನೀವು ಆರ್ಡ್ರ್ ಮಾಡ್ತಾಯಿದ್ದೀರೋ, ಬೈತಾಯಿದ್ದೀರೋ, ರಿಕ್ವೆಸ್ಟ್ ಮಾಡ್ತಾಯಿದ್ದೀರೋ ಅಂತ. ಅದಕ್ಕೆ ಐ ಹೇಟ್ ಟೈಪಿಂಗ್, ಗೊತ್ತೇ ಆಗಲ್ಲ. ಈ ಇಂಗ್ಲೀಷಲ್ಲಿ ನಾವು ಇವಾಗ ನೋಡ್ರಿ, ನಾನು ನಿಮ್ಮನ್ನ ರೀ ಅಂತೀನಿ ಹೌದಾ, ಆದರೆ ಇಂಗ್ಲೀಷಲ್ಲಿ ರೀ ಇಲ್ಲ ಏನಿಲ್ಲ, ಯು ಮೀ ಗೋ ಗೆಟ್ ಲಾಸ್ಟ್, ಹಾಗೆ ಅದೊಂಥರ. ಆದ್ರೂ ಏನು ಮಾಡೋಕ್ಕಾಗಲ್ಲ, ಪ್ರಯತ್ನ ಪಡ್ತೀರಿ, ಪಕ್ಕ ಎಲ್ಲರೂ ಒಂದು ದಿವಸ ಸಕ್ಸಸ್ ಆಗಿ ಆಗ್ತಾರೆ ಅಷ್ಟೇ. ಇವತ್ತಿಗೆ ಅದೇ ಐತೆ, ಎಂಜಾಯ್ ಮಾಡಿರಿ ಅಷ್ಟೇ. ಉಪ್ಪು ಕಡಿಮೆ ಬೀಳುತ್ತಾ ಅನಿಸ್ತದೆ, ನನ್ನ ಹತ್ರ ಉಪ್ಪೂ ಇಲ್ಲ. ನೋಡೋಣ, ಉಪ್ಪೇನ ಕಡಿಮೆ ಬಿತ್ತು ಅಂದರೆ ಕೆಳಗೆ ಹೋಗಿ ಅಲ್ಲಿಂದ ಉಪ್ಪು ತಂದು ಹಾಕ್ತೀನಿ. ಕಮೆಂಟ್ ಮಾಡಿರಿ ನೀವು ಕೆಟಲಲ್ಲಿ ಏನೇನು ಮಾಡೀರಾ ಅಂತ. ನಾನು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್. ಕೆಟಲ್ ನಾನು ತೊಗೊಂಡೇ ಇಲ್ಲ. ಇಂಜಿನಿಯರ್ 4 ವರ್ಷ ಇಂಜಿನಿಯರಿಂಗ್ ಇದ್ದೆ, ಅಲ್ಲೂ ಕೆಟಲ್ ತೊಗೊಂಡಿಲ್ಲ. ಇಲ್ಲಿ ಬಂದು ಜಾಬ್ ಆಗಿದ್ಮೇಲೆ ದೇವ್ರ ಕೃಪೆ, ಇನ್ಫೋಸಿಸ್ ಕೃಪೆದಿಂದ ಒಂದು ಕೆಟಲ್ ತೊಗೊಂಡಿನಿ. ಏನೋ ಇಷ್ಟ ಬಂದಾಗ ಮ್ಯಾಗಿ ಮಾಡ್ಕೊಂಡು ತಿಂತೀನಿ ಅಷ್ಟೇ. ನೀವು ಬಾಯ್ಲ್ ಮಾಡ್ಬೋದು, ಎಗ್ ಬಾಯ್ಲ್ ಮಾಡ್ಬೋದು. ಎಲ್ಲರಿಗೂ ಒಂದು ದಿವಸ ಬರುತ್ತೆ ರೀ, ಟೈಮು ಕಾಯ್ಬೇಕಷ್ಟೇ. ಅಷ್ಟೇ ನೋಡ್ರಿ. ರೆಸ್ಯೂಮ್ ಬಗ್ಗೆ ಇನ್ನೇನಿಲ್ಲ ಅಷ್ಟೇ. ನಿಮ್ಗೆ ಇನ್ನೂ ಬೇಕಂದ್ರೆ ಭಾಳ ವೀಡಿಯೋಸ್ ಇದಾವೆ ರೀ, ಅವ್ರನ್ನೂ ರೆಫರ್ ಮಾಡ್ಬೋದು, ನಂದಷ್ಟೇ ಅಂತ ಅಲ್ಲ. ಆದ್ರೂ ರೆಸ್ಯೂಮ್ ಜೊತೆನೇ DSA ಪ್ರಿಪೇರ್ ಮಾಡಿರಿ. DSA ಬಗ್ಗೆ ವೀಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ. ಅದನ್ನು DSA ಬಗ್ಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನೋದಕ್ಕಿಂತ ನಾನೇನು ಓದಿದ್ದೆ, ಹೆಂಗೆ ಓದಿದ್ದೆ, ಯಾವಾಗ ಸ್ಟಾರ್ಟ್ ಮಾಡಿದ್ದೆ ಅಂತಲೂ ಹೇಳ್ಕೊಡ್ತೀನಿ. ನಾನು DSA ಓದಿದ್ದದಕ್ಕೇ ನಾನು ಇಲ್ಲಿ ಇನ್ಫೋಸಿಸಲ್ಲಿ, ಇಲ್ಲಾಂದರೆ ಸಾಧ್ಯನೇ ಇಲ್ಲ ನಿಮಗೆ. ಇಲ್ಲ, ಹಾಗಾಗಿ DSA ಓದಲೇಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ನಾನು ಅವಾಗಿಂದ ಬಂದ್ ಮಾಡಿ ಸುಮ್ಮನೆ ತಿರ್ಸ್ದೆ. ಅಯ್ಯೋ, ನಾನು ಅದು ಯಾಕಪ್ಪ ಇಷ್ಟೊತ್ತಾದ ಕುದಿಯೋಲ್ದು ಅಂತ ನಾನು ಬಂದ್ ಮಾಡಿ ಕೆಳಗಡೆ ಇಲ್ಲಿ ಹಿಂಗೆ ತಿರ್ಸ್ದೆ, ಅದನ್ನ ಅಂಟ್ಕೊಂಡ್ಬಾರ್ದು. ಅಷ್ಟೇ ಗಾಯ್ಸ್. ಹ್ಯಾಪಿ ಯುಗಾದಿ, ಸಂತೋಷದಿಂದಿರ್ರಿ. ಗೊತ್ತು ಜಾಬ್ ಸಿಗತ್ತಾನೆ ಯಾರಿಗೆ ಸಂತೋಷ ಇರಲ್ಲ, ಆದ್ರೂ ಬಿ ಹ್ಯಾಪಿ. ಆಗೋ ಟೈಮಲ್ಲಿ ಆಗ್ಬಿಡ್ತದೆ. ಒಂದು ಟ್ರಿಕ್ ಹೇಳ, ಮ್ಯಾಗಿದು ಯಾವತ್ತು ಮ್ಯಾಗಿನ ಮುರಿದಾಕ್ಬೇಡ್ರಿ, ಟೇಸ್ಟ್ ಅಲ್ಲೇ ಹಾಳಾಗ್ಬೇಕಾಗ್ತದೆ. ಏನಿದ್ರು ಆ್ಯಸ್ ಇಟ್ ಈಸ್. ಪನ್ನೀರ್ ಭಾಳ ಆಯ್ತು. ಏನಾದರೂ DSA ಬಗ್ಗೆ ವಿಡಿಯೋ ಮಾಡಬೇಕು. ನಾನೇನು ಸಣ್ಣ ಪುಟ್ಟ ಇದೇ ಥರ ಟಿಪ್ಸ್ ಕೊಡ್ತೀನಿ. ಮತ್ತೆ ನಾನು ಡೀಟೇಲಾಗಿ ಅದಕ್ಕಾಗಿ ಒಂದು ವಿಡಿಯೋ ಮಾಡಿ ಅಂತ ಆಗಲ್ಲ. ನನ್ನ ಕೈಲಿ ಆಗೋದಂತೇನು, ಎಲ್ಲರೂ ಅದೇ ಮಾಡ್ತಾರೆ. DSA ಬಗ್ಗೆ ನೀವು ಇಂಪಾರ್ಟೆಂಟ್ DSA ಟಾಪಿಕ್ಸ್ ಅಂತ ಹೇಳಿದ್ರೆ 108 ಯೂಟ್ಯೂಬ್ ಚಾನಲ್ ಬರ್ತಾರೆ. ನಾನೇನು ಹೇಳೋದು, ಆದ್ರೂ ನೀವು ಕಮೆಂಟ್, ನನಗೆ ಒಂದು ಕಮೆಂಟ್ ಬಂದ್ರೂ ಹಾಕ್ತೀನಿ. ಯಾಕಂದರೆ ಮನೆಯಲ್ಲಿ ಮಾಡ್ಕೊಂಡು ಸ್ಟವ್ ಮೇಲೆ ಮಾಡೋ ಟೇಸ್ಟೇ ಬೇರೆ. ಈ ಕೆಟಲಲ್ಲಿ ಮಾಡೋದಕ್ಕಿಂತ ಸ್ಟವ್ ಮೇಲೆ ಮಾಡಿ ವೆಜಿಟೇಬಲ್ಸ್ ಹಾಕಿ ಫ್ರೈ ಮಾಡಿ ತಿಂದರೆ ಒಬ್ಬ ಭಾಳ ಟೇಸ್ಟ್ ಇದೆ, ಗೊತ್ತಾ? ಇದೇ ನನಗೆ ಹೊಸದು ಅನಿಸ್ತಪ್ಪ. ಗುಡ್ ಐಡಿಯಾ ಅದು. ನೋಡ್ತಾ ಇದ್ದೀರಾ, ಇಲ್ಲಿ ಕ್ಯಾರೆಟ್ ಆಗಲಿ, ಬೀನ್ಸ್ ಆಗಲಿ, ಸ್ಮಾಲ್ ಪೀಸಸ್ ಬರ್ತಾವೆ. ಆದರೆ ಮ್ಯಾಗಿಯಲ್ಲಿ ಹಂಗೆ ಬರೋಲ್ಲ. ಪನ್ನೀರ್ ಭಾಳ ಆಯ್ತು. ಎಷ್ಟು ಚೆನ್ನಾಗೈತೆ. ನೀವು ಮಾಡ್ಕರಿ, ತಿನ್ಕರಿ. ಇದೆಲ್ಲೋ ನೋಡಿದಂಗಿಲ್ಲ, ಮಾಡ್ಕರಿ, ತಿನ್ಕರಿ. ಯಾವುದೊಂದು ETVಯಲ್ಲಿ ಒಂದು ಶೋ ಬರ್ತಿತ್ತಲ್ಲ, ಅಡುಗೆದ ಅಂಕಲ್ ಹೇಳ್ತಿದ್ರು, ಮಾಡ್ಕರಿ, ತಿನ್ಕರಿ. ಇವಾಗ ಸ್ಟವ್ ಅಲ್ಲ, ಕೆಟಲ್ನ ಆಫ್ ಮಾಡೋಣ. ಕೆಟಲ್ನ ಆಫ್ ಮಾಡಿ, ಇದೈತಲ್ಲ ಆ್ಯಡ್ ಬಿಫೋರ್ ಸರ್ವಿಂಗ್ ಅಂತ, ಇದನ್ನ ಆ್ಯಡ್ ಮಾಡೋಣ. ಹೋ, ಇದೂ ಅದೇ ಆರ್ಗ್ಯಾನೋ ಐತೆ, ಚಿಲ್ಲಿ ಫ್ಲೇಕ್ಸ್ ಐತೆ ಇದ್ರೊಳಗೆ. ಓ ಗುಡ್, ನೈಸ್.
ಏನೋ ಒಂದು ಹೊಸ ಇನ್ವೆನ್ಷನ್. ಓಕೆ ರೀ, ಇವಾಗ ಇದ್ರನ್ನ ಪ್ಲೇಟಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ. 1 ನಿಮಿಷ. ಗಾಯ್ಸ್, ಪ್ಲೇಟಲ್ಲಿ ಸರ್ವ್ ಮಾಡಿದೆ, ನಿಮ್ಗೆ ತೋರಿಸ್ತೀನಿ ನೋಡಿರಿ. ದಿಸ್ ಈಸ್ ಮೈ ಪನ್ನೀರ್ ಮ್ಯಾಗಿ. ಇಷ್ಟೇ ನೋಡಿ ಲೈಫ್. ಟೇಸ್ಟ್ ನೋಡೋಣ ಹೆಂಗೈತೆ ಅಂತ. ಚೆನ್ನಾಗಿರ್ತದೆ ಆಫ್ಕೋರ್ಸ್, ನಾನು ಮಾಡಿ ನನ್ನ ಮೇಲೆ ಚೆನ್ನಾಗಿ ಇರಬೇಕು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು. ತಂದಿತು ಯುಗಾದಿ. ಮೈಂಡ್ ಬ್ಲೋಯಿಂಗ್. ನಾನು ತಿಂದು ಖಾಲಿ ಮಾಡ್ತೀನಿ. ಸಂತೋಷವಾಗಿರ್ರಿ, ನಗ್ನಗ್ತಾ ಇರ್ರಿ, ಸುಖದಿಂದ 100 ವರ್ಷ ಬಾಳ್ರಿ. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವಿಶ್ ಹ್ಯಾಪಿ ನ್ಯೂ ಇಯರ್. ಮತ್ತು ಈ ವಿಡಿಯೋ ನಿಮ್ಗೆ ಏನು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಅಷ್ಟೇ. ಬಾಯ್. ಸಂಬಂಧ ಬೆಸೆದ